ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಆನೇಕಲ್ ತಾಲೂಕು ವತಿಯಿಂದ ಅಂಗನವಾಡಿ ಕಟ್ಟಡಗಳ ಭೂಮಿ ಪೂಜೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಫೋನ್ ಹಾಗೂ ಮೆಡಿಕಲ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಆನೇಕಲ್ ಪಟ್ಟಣದ ಶ್ರೀರಾಮ್ ಕುಟೀರದಲ್ಲಿ ಆಯೋಜಿಸಲಾಗಿತ್ತು. ಶಾಸಕ ಬಿ ಶಿವಣ್ಣನವರು ಆನೇಕಲ್ ಪಟ್ಟಣದ 21ನೇ ವಾರ್ಡಿನ ಸತ್ಯನಾರಾಯಣ ಬಡಾವಣೆಯಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮತ್ತು ಹಳೆ ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆಯ 2 ಕೊಠಡಿಗಳ ಉದ್ಘಾಟನೆಯ ಮತ್ತು ರಾಮ ಕುಟೀರದಲ್ಲಿ ಆನೇಕಲ್ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕಿಯರಿಗೆ ಸೇರಿದಂತೆ 523 ಸ್ಮಾರ್ಟ್ ಫೋನ್ ವಿತರಣೆ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಡಾಕ್ಟರ್ ಸಿದ್ದರಾಮಣ್ಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಕವಿತಾ, ಪುರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ಮಹಿಳಾ ಸಂಘಟನೆಗಳ ಅಧ್ಯಕ್ಷೆ ಕಲಾವತಿ, ಮೇಲ್ವಿಚಾರಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದರು. ತುರ್ತಾಗಿ ಪಾಪ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರವಾಗಿ ಸರ್ಕಾರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಂದ್ಕೊಂಡು ಇವತ್ತು ಮೆಡಿಸಿನ್ ಕಿಟ್ಗಳನ್ನು ಕೂಡ ಕೊಡ್ತಾ ಇದೆ. ಇವತ್ತು ದಿನನಿತ್ಯ ಜನಗಳ ಮಧ್ಯದಲ್ಲಿರ್ತಕ್ಕಂಥವ್ರು ತಾವು. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸೌಕರ್ಯಗಳನ್ನು ಮತ್ತು ನಿಮ್ಮ ಒಂದು ಕಾರ್ಯಕ್ರಮವನ್ನು ದಿನನಿತ್ಯ ಜನಗಳ ಮಧ್ಯದಲ್ಲಿಟ್ಟು ಮಾಡ್ತಾ ಇರ್ತೀರ. ಇವತ್ತು ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಈ ಎರಡರ ಮಧ್ಯದಲ್ಲಿ ಇವತ್ತು ನಾವೇನು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ನಿಮಗೆ ಒಂದು ಜವಾಬ್ದಾರಿ ಸಿಕ್ಕಿದೆ, ಮಕ್ಕಳನ್ನು ಬೆಳೆಸುವಂಥಕ್ಕೆ ಒಂದು ಜವಾಬ್ದಾರಿ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ನಿಮ್ಮ ಒಂದು ಸೇವೆಯನ್ನು ಮಕ್ಕಳಿಗೆ ಮಾಡ್ತಾ ಬಂದರೆ ಅವರು ಇವತ್ತು ಚಿಕ್ಕ ಮಕ್ಕಳು ಇರ್ಬೋದು, ನೀವು ಕೊಡುವಂಥ ಸೇವೆ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇರ್ತೀರ. ಆದರೆ ಮುಂದಿನ ಭವಿಷ್ಯದಲ್ಲಿ ನೀವೇನು ಯಾವ ರೀತಿಯಾದಂಥ ಒಂದು ಸೇವೆ ಮಾಡಿರ್ತೀರ, ಆ ಸೇವೆಯನ್ನು ಅವರು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಅಧಿಕಾರಿಗಳಾದಂಥ ಸಂದರ್ಭದಲ್ಲಿ ಆವತ್ತು ಅವರಿಗೆ ಜ್ಞಾಪಕ ಆಗುತ್ತದೆ. ನನಗೆ ಇಂಥ ಕಾಲದಲ್ಲಿ ನಾವು ತುಂಬ ಬಡವರಾಗಿದ್ದೀವಿ, ನಮಗೆ ಅಂಗನವಾಡಿ ಕೇಂದ್ರದಲ್ಲಿ ನಾನು ಏನು ಹೋಗಿ ಸೇರಿಕೊಂಡಾಗ ಇಂಥ ಟೀಚರು, ನಮ್ಮ ಅಂಗನವಾಡಿ ಕಾರ್ಯಕರ್ತೆ ತುಂಬ ನಮ್ಗೆ ಸಹಾಯ ಮಾಡಿದ್ರು, ನಮ್ಮನ್ನು ಬೆಳೆಸಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದೆ ಅಂತ ನೆನೆಸ್ಕೊಳ್ತಾರೆ. ಅಂಥ ಒಂದು ನೆನೆಸ್ಕೊಳ್ಳುವಂಥ ರೀತಿಯಲ್ಲಿ ನಿಮ್ಮ ಒಂದು ಕೆಲಸ ದಿನನಿತ್ಯ ನಡೀಬೇಕು. ಮತ್ತು ಇವತ್ತು ಸರ್ಕಾರದಿಂದ ಕೂಡ ಫುಡ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ಫುಡ್ ಕಿಟ್ಗಳು ಕೊಡುವಂಥ ಇವತ್ತು 16 ಕೊಟ್ಟಿದ್ದಾರೆ. 16ರಲ್ಲಿ ನಮ್ಮ ಪಂಚಾಯಿತಿ ಭಾಗದಲ್ಲಿ 8 ಕಡೆಗೆ ಇವತ್ತು ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು, ಕಟ್ಟಡ ಕಟ್ಟಬೇಕು ಅಂತ ಇವತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ 8, ಅದರಲ್ಲಿ ಒಂದಕ್ಕೆ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು 16 ಕೂಡ ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ಪ್ರಾರಂಭ ಮಾಡ್ತೀವಿ. ಅದು ಮುಖ್ಯ ಮತ್ತು ಅವಶ್ಯಕತೆಯೂ ಕೂಡ ಇರ್ತದೆ. ಯಾಕಂದರೆ ಸರ್ಕಾರದ ಹಣನೂ ಕೂಡ ಇವತ್ತು ಉಳಿಬೇಕಾಗ್ತದೆ. ಮತ್ತು ಇವತ್ತು ಬಾಡಿಗೆಗಳು ಸುಮ್ಮನೆ ವೇಸ್ಟ್ ಆಗಿದ್ದಾವೆ. ಅದಕ್ಕೋಸ್ಕರ ಕಟ್ಟಡ ಇದ್ದರೆ, ಸ್ವಂತವಾಗಿ ಕಟ್ಟಡ ಇದ್ದರೆ ಅದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಸರ್ಕಾರದಲ್ಲಿ ಇವತ್ತು ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ 16 ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಎಲ್ಲೆಲ್ಲಿ ನಮ್ಮ ಅಂಗನವಾಡಿ ಕೇಂದ್ರ ಕಟ್ಟಡಗಳಿಲ್ಲ ಅದೆಲ್ಲನೂ ಕೂಡ ಮಾಡಬೇಕು ಅಂತ ಅನ್ನುವಂಥದ್ದು ಸರ್ಕಾರದ ಚಿಂತನೆ ಇದೆ. ಅದು ಕೂಡ ಮುಂದಿನ ದಿನದಲ್ಲಿ ಮಾಡ್ತಾರೆ. ಇದು ಇನ್ನೊಂದು ವಿಶೇಷವಾಗಿ ಇವತ್ತು ಮೇಲ್ವಿಚಾರಕರು, ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್ನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಅಂದ್ಕೊಂಡಿದ್ದಾರೆ. ಮತ್ತು ಮಕ್ಕಳಿಗೆ ಮೆಡಿಸಿನ್ ಕಿಟ್ ಏನಾದರೂ ಕೂಡ ಸಮಸ್ಯೆ ಆದರೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಸರ್ಕಾರ ಕೂಡ ಮೆಡಿಸಿನ್ ಕಿಟ್ಟು. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.